ಇದೊಂದು ಬಿಸಿ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದ ಪುಟ್ಟ ಹಕ್ಕಿಯ ಕಥೆ. ಅವಳ ಬದುಕು ತುಂಬಾ ದುಃಖಮಯವಾಗಿತ್ತು. ಯಾವಾಗಲೂ ಅಸ್ವಸ್ಥಳಾಗಿದ್ದಳು. ರೆಕ್ಕೆಗಳೂ ಉದುರಿ ಹೋಗಿದ್ದವು. ಹಾರಲು ಸಾಧ್ಯವಿರಲಿಲ್ಲ. ಕಾಯಂ ಮನೆಯೋ ಇರಲಿಲ್ಲ. ಆಹಾರವಿರಲಿಲ್ಲ. ನೀರಿರಲಿಲ್ಲ. ಕೇವಲ ಏಕಾಂತ, ಹೋರಾಟ ಮತ್ತು ದುಃಖ ಮಾತ್ರ. ಒಂದು ದಿನ ಒಂದು ಬಿಳಿ ಪಾರಿವಾಳ ಹಾದು ಹೋಗುತ್ತಿತ್ತು. ದುರ್ಬಲ ಹಕ್ಕಿ ಅದನ್ನು ಕರೆದು, ಅಣ್ಣ, ದಯವಿಟ್ಟು ನಿಲ್ಲು ಎಂದಿತು. ಪಾರಿವಾಳ ನಿಂತು, ಏನಾಯಿತು ಸಹೋದರಿ, ಯಾಕೆ ಇಷ್ಟು ದುಃಖಿತಳಾಗಿದ್ದೀಯಾ ಎಂದು ಕೇಳಿತು. ಪುಟ್ಟ ಹಕ್ಕಿ ಕೇಳಿತು, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ಪಾರಿವಾಳ ಉತ್ತರಿಸಿತು, ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ. ಇದನ್ನು ಕೇಳಿ ಹಕ್ಕಿಯ ಕಣ್ಣುಗಳಲ್ಲಿ ಒಂದು ಸಣ್ಣ ಆಶಾಕಿರಣ ಮೂಡಿತು. ಕೈಗಳನ್ನು ಜೋಡಿಸಿ, ಅಣ್ಣ, ಸ್ವರ್ಗದಲ್ಲಿ ದೇವರಿಗೆ ನನ್ನ ಬಗ್ಗೆ ಕೇಳಿ ಎಂದಿತು. ನನ್ನ ನೋವು ಯಾವಾಗ ಕೊನೆಯಾಗುತ್ತೆ? ನನ್ನ ಕೆಟ್ಟ ದಿನಗಳು ಯಾವಾಗ ಒಳ್ಳೆಯ ದಿನಗಳಾಗುತ್ತವೆ? ಪಾರಿವಾಳ ಭರವಸೆ ನೀಡಿತು, ನಿಮ್ಮ ಬಗ್ಗೆ ಖಂಡಿತ ಕೇಳುತ್ತೇನೆ, ಮತ್ತು ಹಾರಿಹೋಯಿತು. ಪಾರಿವಾಳ ಸ್ವರ್ಗ ತಲುಪಿದಾಗ ಪ್ರವೇಶದ್ವಾರದಲ್ಲಿ ಒಬ್ಬ ದೇವದೂತನನ್ನು ಭೇಟಿಯಾಯಿತು. ಪಾರಿವಾಳವು ದೇವದೂತನಿಗೆ ಆ ಕಷ್ಟದಲ್ಲಿರುವ ಹಕ್ಕಿಯ ಬಗ್ಗೆ ಹೇಳಿ ಅದರ ಹಣೆಬರಹದ ಬಗ್ಗೆ ಕೇಳಿತು. ದೇವದೂತ ಉತ್ತರಿಸಿದನು, ದೇವರು ಅವಳ ಜೀವನದಲ್ಲಿ ಇನ್ನೂ 10 ವರ್ಷಗಳ ದುಃಖ ಬರೆದಿದ್ದಾನೆ. ಅಲ್ಲಿಯವರೆಗೆ ಅವಳಿಗೆ ಸಂತೋಷವಿಲ್ಲ. ಪಾರಿವಾಳಕ್ಕೆ ತುಂಬಾ ದುಃಖವಾಯಿತು. ಅದು ಕೇಳಿತು, ನಾನು ಇದನ್ನು ಅವಳಿಗೆ ಹೇಳಿದರೆ ಅವಳು ಎಲ್ಲಾ ಆಸೆ ಕಳೆದುಕೊಂಡು ಸಂಪೂರ್ಣವಾಗಿ ಕುಸಿಯುತ್ತಾಳೆ. ಅವಳಿಗೆ ಸಹಾಯ ಮಾಡಲು ದಾರಿಯಿಲ್ಲವೇ? ದೇವದೂತ ಒಂದು ಕ್ಷಣ ಯೋಚಿಸಿ ಹೇಳಿದನು, ಅವಳಿಗೆ ಹೇಳು, ಯಾವುದೇ ಪರಿಸ್ಥಿತಿಯಲ್ಲಾದರೂ ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳುತ್ತಿರಲಿ. ಇದು ಅವಳ ನಿಜವಾದ ಪರೀಕ್ಷೆ. ಪಾರಿವಾಳ ಹಿಂದಿರುಗಿ ಬಂದು ಹಕ್ಕಿಗೆ ಈ ಸಂದೇಶವನ್ನು ತಿಳಿಸಿತು. ಮೊದಲು ಹಕ್ಕಿಗೆ ಅರ್ಥವಾಗಲಿಲ್ಲ. ಆದರೆ ಏನು ನಡೆದರೂ ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಯಾವಾಗಲೂ ಹೇಳುವುದಾಗಿ ತನ್ನಲ್ಲಿಯೇ ಪ್ರತಿಜ್ಞೆ ಮಾಡಿಕೊಂಡಳು. ಬಿಸಿ ಮರಳಿನಲ್ಲಿ ಬಿದ್ದಾಗಲೂ ಅವಳು ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳಿದಳು. ಬಾಯಾರಿಕೆಯಾಗಿ ನೀರು ಸಿಗದಿದ್ದಾಗಲೂ ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದಳು. ಅನಾರೋಗ್ಯದಿಂದ ಅವಳ ರೆಕ್ಕೆಗಳು ಉದುರಿ ಹೋದಾಗಲೂ ಅವಳು ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳಿದಳು. ನಿಧಾನವಾಗಿ ಏನೂ ಮಾಂತ್ರಿಕವಾದದ್ದು ನಡೆಯಲು ಪ್ರಾರಂಭಿಸಿತು. ಅವಳ ಹಳೆಯ ದುರ್ಬಲ ರೆಕ್ಕೆಗಳ ಜಾಗದಲ್ಲಿ ಹೊಸ ಬಲಗಟ್ಟ ರೆಕ್ಕೆಗಳು ಬೆಳೆಯಲು ಪ್ರಾರಂಭಿಸಿದವು. ಒಂದು ದಿನ ಅವಳು ದುರ್ಬಲವಾಗಿ ಮರುಭೂಮಿಯಲ್ಲಿ ನಡೆಯುತ್ತಿದ್ದಾಗ ಕಪ್ಪು ಮೋಡಗಳು ಸೇರಿಕೊಂಡು ಪ್ರಬಲ ಗಾಳಿ ಬೀಸಿ ಇದ್ದಕ್ಕಿದ್ದಂತೆ ಭಾರಿ ಮಳೆ ಸುರಿಯಲು ಪ್ರಾರಂಭಿಸಿತು. ಮರುಭೂಮಿಯಲ್ಲಿ ಅವಳ ಸುತ್ತ ಹಸಿರು ಸಸ್ಯಗಳು ಬೆಳೆಯಲು ಪ್ರಾರಂಭಿಸಿದವು. ಹತ್ತಿರದಲ್ಲಿ ಒಂದು ಸಣ್ಣ ನೀರಿನ ಕೊಳ ಕಾಣಿಸಿತು. ಅವಳು ಮತ್ತೆ ಆರೋಗ್ಯವಂತಳಾದಳು. ಹಾರಲು ಸಾಧ್ಯವಾಯಿತು. ಸಂತೋಷಗೊಂಡಳು. 10 ದಿನಗಳ ನಂತರ ಪಾರಿವಾಳ ಮತ್ತೆ ಆ ಮಾರ್ಗದಲ್ಲಿ ಹಾದು ಹೋದಾಗ ಹಕ್ಕಿ ಸಂತೋಷವಾಗಿ ಹಾರುತ್ತಾ ನಗುವುದನ್ನು ನೋಡಿ ಅದು ಆಶ್ಚರ್ಯಪಟ್ಟಿತು. ಒಣಗಿದ ಪ್ರದೇಶ ಈಗ ಜೀವ ಮತ್ತು ಹಸಿರಿನಿಂದ ತುಂಬಿತ್ತು. ಪಾರಿವಾಳ ಯೋಚಿಸಿತು, ಇದು ಹೇಗೆ ಸಾಧ್ಯ? ದೇವದೂತ ಅವಳ ಜೀವನ ಇನ್ನೂ 10 ವರ್ಷಗಳ ದುಃಖದಿಂದ ತುಂಬಿರುತ್ತದೆ ಎಂದು ಹೇಳಿದ್ದನಲ್ಲ. ಪಾರಿವಾಳ ವೇಗವಾಗಿ ಸ್ವರ್ಗಕ್ಕೆ ಹಾರಿಹೋಗಿ ದೇವದೂತನನ್ನು ಕೇಳಿತು, ಏನಾಯಿತು? ನೀವು ಅವಳು 10 ವರ್ಷಗಳ ಕಾಲ ಕಷ್ಟಪಡುತ್ತಾಳೆ ಎಂದು ಹೇಳಿದ್ದರಿ, ಆದರೆ ಅವಳ ಜೀವನ ಕೇವಲ 10 ದಿನಗಳಲ್ಲಿ ಬದಲಾಯಿತು. ದೇವದೂತ ನಗುತ್ತಾ ಹೇಳಿದನು, ಹೌದು, ಅವಳ ಹಣೆಬರಹದಲ್ಲಿ 10 ವರ್ಷಗಳ ದುಃಖ ಬರೆಯಲ್ಪಟ್ಟಿತ್ತು. ಆದರೆ ಅವಳು ಅದನ್ನು ಬದಲಾಯಿಸಿದಳು. ಯಾರಾದರೂ ಪ್ರಾಮಾಣಿಕವಾಗಿ ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಯಾವುದೇ ಪರಿಸ್ಥಿತಿಯಲ್ಲಾದರೂ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಹೇಳುತ್ತಾರೋ ಅವರು ತಮ್ಮ ಹಿಂದಿನ ಕರ್ಮವನ್ನು ಸುಡುತ್ತಾರೆ. ಅವಳ ಪರೀಕ್ಷೆ ಮುಗಿದಿತ್ತು. ಅವಳ 10 ವರ್ಷಗಳ ದುಃಖವು ಕೇವಲ 10 ದಿನಗಳಿಗೆ ಇಳಿದಿತು, ಅವಳ ಶುದ್ಧ ಕೃತಜ್ಞತೆಯಿಂದ. ನಮ್ಮಲ್ಲಿ ಹೆಚ್ಚಿನವರು ಸಣ್ಣ ಸಮಸ್ಯೆಗಳು ಬಂದ ತಕ್ಷಣ ದೂರಲು ಶುರು ಮಾಡುತ್ತೇವೆ. ಯಾಕೆ ನನಗೆ ಎಂದು ಕೇಳುತ್ತೇವೆ. ಆದರೆ ಕೃತಜ್ಞತೆಗೆ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯಿದೆ ಎಂಬುದನ್ನು ಮರೆಯುತ್ತೇವೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನೋವಿನಿಂದ ಕೂಡಿದೆಯೋ ಅಥವಾ ಸುಂದರವಾಗಿದೆಯೋ ನಿಜವಾಗಿಯೂ ದೇವರೇ, ಎಲ್ಲದಕ್ಕೂ ಧನ್ಯವಾದಗಳು ಎಂದು ಹೇಳುತ್ತೇವೋ ನಮ್ಮ ಹಣೆಬರಹವನ್ನು ಬದಲಾಯಿಸಲು ಪ್ರಾರಂಭಿಸುತ್ತೇವೆ. ದೂರುವುದು ಜೀವನವನ್ನು ಭಾರವಾಗಿಸುತ್ತದೆ. ಕೃತಜ್ಞತೆ ಜೀವನವನ್ನು ಹಗುರವಾಗಿಸುತ್ತದೆ. ಇಂದಿನಿಂದ ನೀವೇ ನಿಮಗೆ ಭರವಸೆ ನೀಡಿ.
ದೇವರು ನನ್ನನ್ನು ಯಾವ ಪರಿಸ್ಥಿತಿಯಲ್ಲಿಟ್ಟರೂ ನಾನು ಯಾವಾಗಲೂ ಪೂರ್ಣ ಹೃದಯದಿಂದ ಅವನಿಗೆ ಧನ್ಯವಾದ ಹೇಳುತ್ತೇನೆ. ಕೆಲವೊಮ್ಮೆ ಈ ಸಣ್ಣ ಬದಲಾವಣೆಯು ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸಬಹುದು. ನಾವೆಲ್ಲರೂ ಒಟ್ಟಾಗಿ ಹೇಳೋಣ, ದೇವರೇ ಎಲ್ಲದಕ್ಕೂ ಧನ್ಯವಾದಗಳು.